ಹೆಣ್ಮಕ್ಳು ಕೆಲವೊಬ್ರು ಅದಾರ, 3-4 ಮಂದಿ ಹೆಣ್ಮಕ್ಳು ಆರ್ಕೆಸ್ಟ್ರಾದಾಗ. ಅವರು ಈಗ ಅನ್ನಂಗಿಲ್ಲ, ಅವ್ರ ವಿರುದ್ಧ ನಾವು ಮುಂದೆ ಹೋರಾಟ ಮಾಡ್ತೀವಿ. ಏನು ನೀವು ಏನಾದರೂ ಶಾಲ್ಗಳನ್ನ ಹಾಕೊಂಡು, ಯಾವುದೇ ರೀತಿಯ ಧರ್ಮದ ಶಾಲ್ಗಳು ಹಾಕೊಂಡು ನೀವು ಹಾಡಕ್ಕೆ ಹೋದ್ರಿ ಅಂದ್ರೆ ನಿಮ್ಮ ವಿರುದ್ಧ ಕೂಡ ಆ ಧರ್ಮದವರು ನಿಮ್ಗೆ ಕೇಸ್ ಮಾಡ್ತಾರ. ಅದಕ್ಕೆ ಈ ಯೂಟ್ಯೂಬರ್ಗಳಿಗೆ ಕೇಳ್ತೀನಿ, ಸಣ್ಣ ಹುಡುಗರು ನೋಡ್ರಿ ಮುಂಜಾನೆ ಹೇಳೋಣ ಪಾಪ ಮೊಬೈಲ್ ತಗೋತಾ, ಪಾಪ ಮೊಬೈಲ್ ಕೊಡ್ತೇಳಿ, ಮೊಬೈಲ್ ತಗೊಳ್ಳೋಣ ಚಾಲೋನೆ. ಅವ ಬಾಗೇವಾಡಿ ಶಿವಪುತ್ರಗೂ ಕೂಡ ಎಚ್ಚರಿಕೆ ಕೊಡ್ತೀನಿ. ಈ ಯೂಟ್ಯೂಬರ್ಗಳಲ್ಲಿ ಅತಿ ಹೆಚ್ಚು ಸಮಾಜದ ಸ್ವಸ್ಥತೆ ಹಾಳು ಮಾಡಿರ್ತಕ್ಕಂಥವ ಶಿವಪುತ್ರ ಬಾಗೇವಾಡಿ ಅಂತ ಎಲ್ಲರೂ ಹೇಳ್ತಾರೆ. ಗಜ್ಮಾ ಮುತ್ಯ. ಏನು ಗಜ್ಮಾ ಅಂದ್ರೆ ಏನು ಶಿವಪುತ್ರ? ಅದಕ್ಕೆ ಅಶ್ಲೀಲತೆ, ಇಷ್ಟ ಹೊಲಸ ಅಶ್ಲೀಲತೆ ವಿಡಿಯೋಗಳನ್ನ ಶಿವಪುತ್ರ ಮಾಡ್ತಾನ. ಅದಕ್ಕೆ ಶಿವಪುತ್ರಗೂ ಹೇಳ್ತೀವಿ, ಈ ಯೂಟ್ಯೂಬರ್ಗಳಿಗೆ ರಾಘವಣ್ಣ ಅಣ್ಣ ಹೇಳಿದ್ರು, ನಾವು ಯಾರ್ದು ಹೆಸರು ತಗೊಳಂಗಿಲ್ಲ, ನಾವು ನೇರವಾಗಿ ಯಾಕೆ ತಗೋತೀವಪ್ಪ ಅಂದ್ರೆ ಈ ಕಾಣಕತ್ತಿ ಕಣ್ಣಿಗೆ ಭಾಳ ಕಾಣಕತ್ತೆ ಅಂತ ಹೇಳಕತ್ತೇವಿ. ಶಿವಪುತ್ರ ಈ ಅಶ್ಲೀಲ ವಿಡಿಯೋಗಳನ್ನ ಮಾಡೋದ್ರಿಂದ ನಾಳೆ ನಾವೇನು ಮಾಡ್ತೇವೆ, ನಿಮ್ಮ ವಿರುದ್ಧ ಕೂಡ ಕೇಸ್ ದಾಖಲೆ ಮಾಡಿ ಆ ಯೂಟ್ಯೂಬ್ನ ರದ್ದು ಡಿಲೀಟ್ ಮಾಡಿಸುವಂಥ ಕೆಲಸ ಮಾಡ್ತೇವೆ ಅಂತ ಹೇಳ್ತಾ, ಈಗ HP ಪರೀಟ್ ಅವರು ಬಂದಾರ, ಅವ್ರಿಗೆ ನೀನು ಕ್ಷಮೆ ಕೇಳಬೇಕು, ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಈ ವಿಜಯಪುರ ಜಿಲ್ಲೆದಿಂದ ಆ ವೀರು ಜಮಖಂಡಿನ ಬ್ಯಾನ್ ಮಾಡ್ಬೇಕಂತೇಳಿ ನಮ್ಮ ಅಭಿಯಾನ ಐತಿ. ಇವತ್ತೆಲ್ಲ ಬಂದಿರತಕ್ಕಂಥ ಪತ್ರಿಕಾ ಮಾಧ್ಯಮದವ್ರಿಗೂ ಕೂಡ ಧನ್ಯವಾದಗಳು. ಆದಷ್ಟು ಬೇಗ ನಮ್ಮ ಪತ್ರಿಕಾ ಮಾಧ್ಯಮದವರು ಕೂಡ ಹೆಚ್ಚಿನ ರೀತಿಯಲ್ಲಿ ಗಮನ ವಹಿಸಿ, ಆಸಕ್ತಿ ವಹಿಸಿ, ಒಂದು ಸಮಾಜದ ಸ್ವಾಸ್ಥ್ಯಕ್ಕಾಗಿ ತಾವು ಕೂಡ ಹೆಚ್ಚಿನ ರೀತಿಯಲ್ಲಿ ಪ್ರಸಾರ ಮಾಡಿ, ಈ ಒಂದು ಸುದ್ದಿ ಪ್ರಸಾರ ಮಾಡಿ ಅಶ್ಲೀಲತೆಗೆ ಕಡಿವಾಣ ಹಾಕಬೇಕಂತೇಳಿ ನಾನು ವಿನಂತಿ ಮಾಡ್ಕೋತೀನಿ.